ಹಾಯ್ ನಮಸ್ಕಾರ, ಕವನ ಸಂಚಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರಸಾದ್. ಬನ್ನಿ ಸ್ನೇಹಿತರೆ, ನಾನಿವತ್ತು ಒಂದು ಆಸೆಭರಿತ ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಕಥೆಯ ಹೆಸರು ರೈತ ಮತ್ತು ರೈತನ ಹೆಂಡತಿ. ಬನ್ನಿ ಶುರು ಮಾಡೋಣ. ಒಂದು ಸಂಜೆ ಒಬ್ಬ ರೈತ ದಿನದ ಕೆಲಸ ಮುಗಿಸಿ ಹೆಂಡತಿಯ ಜೊತೆಗೆ ಊಟಕ್ಕೆ ಕುಳಿತಿದ್ದ. ಆಗಲೇ ಜೋರಾಗಿ ಗಾಳಿ ಬೀಸುತ್ತೆ. ರೈತ ಹೆಂಡತಿ ಹತ್ರ ಹೇಳ್ತಾನೆ, ಬಾಗಿಲು ತೆರೆದುಕೊಂಡಿದೆ, ಹೋಗಿ ಮುಚ್ಚಿ ಬಾ ಅಂತ ಹೇಳ್ತಾನೆ. ನಾನು ಯಾಕೆ ಮುಚ್ಚಲಿ, ನೀನೇ ಹೋಗಿ ಬಾಗಿಲು ಮುಚ್ಚು ಅಂತ ಹೆಂಡತಿ ಪ್ರತ್ಯುತ್ತರ ಕೊಡ್ತಾಳೆ. ಮಾತಿಗೆ ಮಾತು ಬೆಳೆಯುತ್ತೆ. ಕೊನೆಗೆ ಗಂಡ ಒಂದು ಪರಿಹಾರ ಹೇಳ್ತಾನೆ. ನಾನು ಬಾಗಿಲು ಮುಚ್ಚುವುದಿಲ್ಲ, ನೀನು ಮುಚ್ಚುವುದಿಲ್ಲ, ಅದಕ್ಕಾಗಿ ಜಗಳ ಬೇಡ. ನಾನು ಮಾತು ಬಿಡು ನಿಲ್ಲಿಸುತ್ತೇನೆ, ನೀನು ನಿಲ್ಲಿಸು. ನಮ್ಮಿಬ್ಬರಲ್ಲಿ ಯಾರು ಮೊದಲು ಮಾತನಾಡ್ತಾರೋ ಅವರೇ ಹೋಗಿ ಬಾಗಿಲು ಮುಚ್ಚಬೇಕು ಅಂತ ಹೇಳ್ತಾನೆ. ಈ ಉಪಾಯ ಹೆಂಡತಿಗೆ ಹಿಡಿಸುತ್ತೆ. ಅವಳು ಆ ಕ್ಷಣದಿಂದ ಮಾತು ನಿಲ್ಲಿಸಿದಳು. ಇಬ್ಬರು ಮೌನವಾಗಿ ಊಟ ಮುಗಿಸಿದರು. ಚಾಪೆ ಬಿಡಿಸಿ ಮಲಗಿಕೊಂಡರು. ರಾತ್ರಿ ಆಯಿತು. ಮಧ್ಯರಾತ್ರಿ ಏನೋ ಸದ್ದು ಕೇಳಿಸಿ ಇಬ್ಬರಿಗೂ ಎಚ್ಚರವಾಗುತ್ತೆ. ನೋಡಿದರೆ ಒಂದು ಕಾಡು ನಾಯಿ ತೆರೆದ ಬಾಗಿಲಿನಿಂದ ಮನೆಯೊಳಗೆ ಬಂದಿತ್ತು. ಅವರಿಬ್ಬರೂ ಮಾತನಾಡಲಿಲ್ಲ. ನಾಯಿ ಬಂದು ಅವರಿಬ್ಬರನ್ನ ಮೂಸಿ ನೋಡಿತು. ಅನಂತರ ಮನೆಯಲ್ಲಿದ್ದ ಊಟ ತಿಂಡಿಗಳನ್ನೆಲ್ಲ ತಿಂದು ಹೊರಟೋಯಿತು. ಮರುದಿನ ಮುಂಜಾನೆ ಹೆಂಡತಿ ಎದ್ದಳು. ಹಿಟ್ಟು ಮುಗಿದಿತ್ತು. ಧಾನ್ಯವನ್ನು ಚೀಲಕ್ಕೆ ಹಾಕಿ ಬೀಸಲು ಒಯ್ದಳು. ಅವಳು ಮನೆಯಲ್ಲಿ ಇಲ್ಲದಾಗ ಪರಿಚಯದ ಒಬ್ಬ ಕ್ಷೌರಿಕ ಅಲ್ಲಿಗೆ ಬಂದು ರೈತನನ್ನು ಕರೆದ. ರೈತ ಉತ್ತರಿಸಲಿಲ್ಲ. ಕ್ಷೌರಿಕ ಮನೆಯೊಳಗೆ ಬಂದು ರೈತನನ್ನು ಮಾತನಾಡಿಸಿದ. ರೈತ ಕ್ಷೌರಿಕನನ್ನು ಪಿಳಿಪಿಳಿ ನೋಡುತ್ತಾ ಚಾಪೆಯ ಮೇಲೆ ಕುಳಿತ. ಅವನ ಬಾಯಿಂದ ಒಂದು ಶಬ್ದವೂ ಹೊರಡಲಿಲ್ಲ. ಕ್ಷೌರಿಕನಿಗೆ ಕೋಪ ಬಂತು. ಅವನು ಕತ್ತಿ ತೆಗೆದು ರೈತನ ಕೂದಲನ್ನು ನುಣ್ಣಗೆ ಬೋಳಿಸಿದ. ಆಗಲೂ ರೈತ ಮಾತನಾಡಲಿಲ್ಲ. ಕ್ಷೌರಿಕ ಅವನ ಅರ್ಧ ಮೀಸೆ ಅರ್ಧ ಗಡ್ಡ ಕತ್ತರಿಸಿದ. ಅವನ ಮುಖ ಮತ್ತು ಮೈ ತುಂಬ ದಪ್ಪಗೆ ಕರಿಬಣ್ಣ ಹಚ್ಚಿದ. ಚೀಲದಿಂದ ಹಕ್ಕಿಯ ಗರಿಗಳನ್ನು ತೆಗೆದು ಅವನ ಮೈ ತಲೆಯ ಮೇಲೆ ಹಚ್ಚಿದ. ಆಗಲೂ ರೈತ ತುಟಿ ಪಿಟಕನ್ನದೆ ಕುಳಿತಿದ್ದ. ಇವನಿಗೆ ದೇವ ಹಿಡಿದಿರಬೇಕು ಎಂದು ಕ್ಷೌರಿಕ ಯೋಚಿಸಿದ. ಹಾಗೆಯೇ ಯೋಚಿಸಿ ಅವನಿಗೆ ಭಯವಾಯಿತು. ದಡಬಡಿಸುತ್ತಾ ಎದ್ದು ಓಡಿ ಹೋದ. ತುಸು ಹೊತ್ತಿನ ಬಳಿಕ ರೈತನ ಹೆಂಡತಿ ಮನೆಗೆ ಮರಳಿ ಬಂದಳು. ಗಂಡನ ಅವಸ್ಥೆ ನೋಡಿ ಅವಳಿಗೆ ದಿಗಿಲಾಯಿತು. ಏನು ಇದೇನು ಮಾಡಿಕೊಂಡಿದ್ದೀರಿ ಎಂದು ಗಾಬರಿಯಿಂದ ಕೇಳಿದಳು. ರೈತ ಈಗ ಬಾಯಿ ಬಿಟ್ಟ. ನೀನು ಮೊದಲು ಮಾತನಾಡಿದಿ, ಹೋಗಿ ಬಾಗಿಲು ಮುಚ್ಚು ಎಂದ. ಇಲ್ಲಿಗೆ ಈ ಕಥೆ ಮುಗಿಯುತ್ತೆ. ಮುಂದಿನ ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.